ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಸಣ್ಣ ಬಳೆ ಹೂವ ಕುಂಕುಮ ಎಲ್ಲ ತಂದ್ಬಿಡ್ದಿಲ್ಲಪ್ಪ. ಆಂಟಿ ನೀವು ಹೇಳ್ದಂಗೆ ಕನ್ನಡ ಸ್ಟೈಲಲ್ಲೇ ಅವ್ರು ಹೂವು ಕೊಟ್ಟಿದ್ದೀನಿ. ಪರವಾಗಿಲ್ಲ, ಏನೇ ಬಂದ್ರೆ ಪರವಾಗಿಲ್ಲ. ಇದಕ್ಕೆ ನೀವೇ ಸಾಕ್ಷಿ. ನೀವೇ ಸಾಕ್ಷಿ. ಹೇಳ ನಾನೇ ಸಾಕ್ಷಿ. ಹೋಗ್ಲಿ. ಒಟ್ನಲ್ಲಿ ಪ್ರೇಮ್ ಸರ್, ನಿನ್ನ ಕಿರು ಪರಿಚಯ ಮಾಡ್ಕೊಟ್ಬಿಡು. ಆಂಟಿ ಅಂಕಲ್ ನಮಸ್ತೆ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಪ್ರೇಮ್ ಥಾಪ ಅಂತ. ನಮ್ಮೂರು ಬಂದು ನೇಪಾಳು. ಸೊ ಕರ್ನಾಟಕಕ್ಕೆ ಬಂದು 15 ವರ್ಷ ಆಗಿದೆ. ಸೊ ನಾನು ಕೂಡ ನಮ್ಮೂರನ್ನ ಬಿಟ್ಟು ನೀವು ಹೇಳ್ದಂಗೆ ಇಂಡಿಯನ್ ಆಗಿ ಕನ್ನಡದನಾಗಿ ಕನ್ನಡದ ಹುಡುಗಿನ ಇಷ್ಟಪಟ್ಟು ಅವ್ರನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಎಸ್, ಕಮ್ ಆನ್, ಶೂಟ್. ಹೌದು, ನಿಮ್ಗೆ ವಿಜುನ ಯಾಕೆ ಇಷ್ಟ? ಆಕ್ಚುಲಿ ನಾನು ಡಿ ಬಾಸ್ ಅವ್ರ ಅಭಿಮಾನಿ. ಸೊ ಡಿ ಬಾಸ್ ಅವ್ರಿಗೆ ಅವ್ರ ಮುದ್ದು ವೈಫ್ ಇದ್ದಾರೆ ವಿಜಯಲಕ್ಷ್ಮಿ ಅಂತ. ಅಂಡ್ ಇವ್ರ ಹೆಸರು ಕೂಡ ವಿಜಯಲಕ್ಷ್ಮಿ. ಸೊ ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಅದಕ್ಕಿಷ್ಟ. ಅಂಡ್ ಅವ್ರಿಗೋಸ್ಕರ ಒಂದು ಸರ್ಪ್ರೈಸ್ ಇದೆ. ಅಂಡ್ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಸೊ ನಾನು ಕನ್ನಡ ಸಾಂಗ್ಸ್ನೇ ಹಾಡ್ತೀನಿ. ಕಳೆದುದೆಲ್ಲ ದೊರಕಾಯಿತು, ದೊರಕಿದೆಲ್ಲ ಬರವಾಯಿತು, ಹೊಸದು ಹಾದಿತು ಈ ಬಾಳ ಗೀತೆ ಆಯಿತು, ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ, ಮರೆಯದಂತೆ ಸವಿ ಸವಿಗಳಿಗೆ ತಂದಿತು ಯುಗಾದಿ, ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ನೀವು ಯಾಕೆ ಯಾವಾಗೂ ಸಪ್ಪಗಿರ್ತೀರಾ? ಸ್ವಲ್ಪ ಹಲ್ ತೋರಿಸಿ. ಸಪ್ಪಗಿರೋದಲ್ಲ, ನಾನು ಇರೋದೇ ಹಾಗೆ. ಕಂಡೀಷನ್ ನಂಬರ್ 4. ಈಗ ಇನ್ ಕೇಸ್ ನೀವಿಬ್ರು ಜಗಳ ಆಡಿರ್ತೀರಾ, ನಿಮ್ದೇ ತಪ್ಪಿದ್ರು ಇವಳ್ದೇ ತಪ್ಪಿದ್ರು ನೀವೇ ಸಾರಿ ಕೇಳ್ಬೇಕು. ಇದಕ್ ರೆಡಿನಾ? ಅಯ್ಯೋ, ಇಬ್ರು ಜಗಳ ಆಡಿರ್ತೀವಿ. ತಪ್ಪು ಯಾರೇ ಮಾಡಿರ್ಲಿ, ನೀವು ಮಾಡಿರ್ಲಿ ಅವ್ರು ಮಾಡಿರ್ಲಿ, ಸಾರಿ ಮಾತ್ರ ನೀವೇ ಕೇಳ್ಬೇಕು. ಅದು ತಪ್ಪಲ್ವಾ? ಅವಳನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ. ಅವಳು ನಿಂಗ್ ಸಮಾಧಾನ ಮಾಡ್ತೀರಾ? ಸಮಾಧಾನ ಬೇರೆ ವಿಷಯದಲ್ಲಿ ಮಾಡ್ತೀನಿ, ಬಟ್ ನನ್ ತಪ್ಪಿಲ್ದೆ ನಾನು ಸಾರಿ ಎಲ್ಲ ಕೇಳಲ್ಲ. ಆದ್ರೂ ನಿಮ್ಗೋಸ್ಕರ ಕೇಳ್ತೀನಿ ಬಿಡಿ. ಓಕೆ ಸರಿ, ಇವಾಗ ನೀವು ಸ್ಲೋ ಮೋಷನ್ ಡ್ಯಾನ್ಸ್ ಮಾಡ್ತೀರಾ ಅಂತ ಗೊತ್ತು, ಬಟ್ ಸ್ವಲ್ಪ ಟ್ವಿಸ್ಟ್ ಬೇಕಿತ್ತು ನಮ್ಗೆ. ಫಾಸ್ಟ್ ಮೋಷನ್ ಅಲ್ಲಿ ಬೇಕಾ? ಇಲ್ಲ, ಬೇರೆನೆ. ನಿಮ್ ಹೆಲ್ಪ್ ಸ್ವಲ್ಪ ಬೇಕು. ಡಿಫ್ರೆಂಟ್ ಇದೆ. ನನ್ನ ಹೆಲ್ಪ್? ಹೌದು, ಏನು? ನೀವ್ ಜಸ್ಟ್ 2 ಕೈ ಮೇಲೆ ಇಟ್ಕೊಂಡು ನಿಂತ್ಕೊಳ್ಳಿ 1 ನಿಮಿಷ. 2 ಕೈ ಮೇಲೆ ಎತ್ಕೊಳ್ಳಿ. ಸರಿ, ಆಯ್ತು. ಇವಾಗ ಅವರೇ ಪೋಲ್ ಡ್ಯಾನ್ಸ್ ಮಾಡಿ. ಏನೀ ಬದಲಾವಣೆ? ಎಲ್ಲವೂ ಚೆನ್ನಾಗೇ ಇತ್ತು. ಏನ್ ರಕ್ಷಕ್, ಚಪ್ಪಲಿ ಎಲ್ಲ ಬಿಟ್ಕೊಂಡ್ಬಿಟ್ಟಿಲ್ಲ, ಯಾಕಪ್ಪ? ಅದು ಮರ್ಯಾದೆ ಕೊಡೋದು. ಬಸ್ ಮರ್ಯಾದೆ ಒಂದು, ಅದು ನಮ್ಮ ಮತ್ತೆ ಮನೆ ಬಾಗ್ಲು. ಅದಕ್ಕೋಸ್ಕರ ಮನೆ ಒಳಗಡೆ ಏನ್ ಕೇಳ್ತಾ ಇದೀವಿ ಅಂದಾಗ ಚಪ್ಪಲಿ ಬಿಟ್ಬಿಟ್ಟು ಬರ್ಬೇಕು. ಅತ್ತೆ ಮನೆ ಬಾಗ್ಲ ಅಂದ್ರೆ ಅಚ್ಚೆ ಬಿಚ್ಚಿಟ್ಟು ಬರ್ಬೇಕು, ಇವನು ಒಳಗಡೆ ಬಂದು ಬಿಚ್ಚಿಟ್ಟು. ಇನ್ಮೇಲೆ LED ಅಂದ್ರೆ ಏನು? ಅತ್ತೆ ಮನೆ ಬಾಗ್ಲು. ನನ್ನ ಹೆಸರು ರಕ್ಷಕ್ ಅಂದ್ಬಿಟ್ಟು, ರಮೋಲಾ ನನ್ನ ಮೆಂಟರ್ ಆಗಿದ್ರು. ಇವಾಗ ನೆಕ್ಸ್ಟ್ ಪಾರ್ಟ್ನರ್ ಆಗಿ ಹೊರಟಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಒಪ್ಪಿಗೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಒಳ್ಳೆ ಹುಡುಗ ಅಂತ ನಾನು ಅನ್ಕೊಂಡಿದ್ದೀನಿ. ಡಾನ್ಸ್ ಆಡ್ತೀನಿ, ಡೈಲಾಗ್ ಹೇಳ್ತೀನಿ, ತುಂಬಾ ಕ್ಯೂಟ್ ಆಗಿ ಮಾತಾಡ್ತೀನಿ. ಓ, ಕ್ಯೂಟ್ ಅಂದ್ರೆ ನೀನ್ ಮಾತಾಡದ? ನನಗೆ ಗೊತ್ತೇ ಆಗಿಲ್ಲ ಮಗ. ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಅವ್ರನ್ನ. ನೀವೇನ್ ಅನ್ಕೊಂಡಿದ್ದೀರಾ? ನೀವು ರಿಚ್ ಆಗಿ ನೋಡ್ಕೊಂಡಿರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ನೋಡ್ಕೊಂತೀನಿ. ಮುಂದೆ ನಾಳೆ ಮದ್ವೆ ಆದ್ಮೇಲೆ ನಮ್ಮ ಹುಡುಗಿಗೆ ಪ್ರೀತಿಯಿಂದ ಯಾವ ಹೆಸರಿಂದ ಕರಿತೀರಾ? ಅವ್ರ ಹೆಸರು ರಮೋಲಾ ಅಲ್ವಾ? ರಾಮ್ ಅಂತ ಕರಿತೀನಿ, ಕಂದ ಅಂತ ಕರಿತೀನಿ. ಯಾಕೆ ಕಂದ? ಯಾಕೆ? ಅವರೇ ಮಗು, ಅದಕ್ಕೋಸ್ಕರ ಒಂದ್ ಮಗುನ ಕಂದ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಅದು ಮಗುನ ಇನ್ನ ಕಂದ ಅಂತ ಕರೆದ ಕರೆಕ್ಟ್ ಆಗ್ಬಿಡ್ತೀವಿ. ಆ ಹೆಸರು
ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ. ಕಂದ ಬೇಡ ನಮ್ಗೆ, ಬೇರೆ ಹೆಸರು. ಕಂದ ಬೇಡವಾ? ರಾಮ್ ಅಂತಾನೆ ಕರೆಯೋಣ, ಅದು ಕ್ಯೂಟ್ ಆಗಿರುತ್ತೆ. ಬೇಡ, ರಾಮ್ ಅಂದ್ರೆ ಬೇಡ. ಹೆಸರು ಇದೆಯಲ್ವಾ ಅದಕ್ಕೋಸ್ಕರ. ಲೇ ರಾಮನ್. ಅವ್ರಿಗೆ ರಾಮ್ ಇಷ್ಟ ಅಲ್ಲ, ಬೇರೆ ಹೆಸರು ಹೇಳ. ಕಂದ ಇಷ್ಟ ಇಲ್ವಾ ಡೈಲಾಗ್ ಹೆಸರು? ಹೊಡಿತೀಯ, ಒಂದು ಡೈಲಾಗ್ ಹೇಳ, ಒಂದು ಹೆಸರು, ಒಂದು ಎರಡು ಹೆಸರು ಹೇಳಕ್ ಬರಲ್ವ ನಿನಗೆ? ಆಫ್ ಸ್ಕ್ರೀನ್ ಕರಿತೀಯಾ ಇವಾಗ ಹೇಳು. ಆಫ್ ಸ್ಕ್ರೀನ್ ಕರಿಯೋದು ಹೇಳ. ಏನಂತ ಕರೆದ್ರ ಮೂಲ? ಹುಡುಗಿನ ಇಲ್ಲ ಅಂತ ಹೇಳಿ ನೀವು ಮ್ಯಾಮ್ ಅಂತನಾ? ಬೇಬಿ. ಬೇಬಿಯೋ? ಹೌದು, ರಮೋಲ ಏನಂತ ಕರೆಯೋದು ನಿನ್ನ? ಬೇಬಿ ಅಂತಾನೆ ಕರೆಯೋದು. ಒಟ್ನಲ್ಲಿ ನೀವಿಬ್ರು ಬೇಬಿ ಆಟ ಆಡ್ತಾ ಇರ್ತೀರಾ. ಈಗ ಒಂದು ಲೈವ್ ಎಕ್ಸಾಂಪಲ್ ನೋಡ್ಲೇಬೇಕು. ಏನಣ್ಣ? ನೀನ್ ಈ ಕಡೆಯಿಂದ ಪ್ರೀತಿಯಿಂದ ಬೇಬಿ ಅಂತನು, ಆ ಕಡೆಯಿಂದ ನೀನು ಹೆಂಗೆ ಬೇಬಿ ಅಂತ ಪ್ರೀತಿಯಿಂದನು. ಹತ್ರ ಬಂದು ಹೇಳಿ. ಯಾರಾದ್ರು ಕಳ್ಸ್ರಿ ಅವ್ರನ್ನೆಲ್ಲ ಆಚೆ. ಹೇಳು ಬೇಬಿ. ಹಾ ಬೇಬಿ. ಚೂರು ಬರ್ತಿದೆ. ನಿಜವಾಗ್ಲೂ ಕಲ್ಲು ಬರೀ ಶಿಲೆ ಅಲ್ಲ, ಕಲ್ಲು ಮಾರ್ಬಲ್ ಆಗೋಗಿದೆ ಇವಾಗ. ಹೆಂಗದು? ಹಿಂಗ ಹೋಗಿದೆ. ಓಕೆ, ರಕ್ಷಕ್ ಅವರೇ, ಸೊ ರಮೋಲಾಗೆ ಬಿ ಎಡ್ ಬಿಟ್ಟಿರೋ ಹುಡುಗರು ಅಂದ್ರೆ ಇಷ್ಟ, ನಿಮಗೆ ಬಿ ಎಡ್ ಇಲ್ಲ, ಏನಾದ್ರೂ ಮುಂದೆ ಪ್ಲಾನ್ ಇದೆಯಾ ಬಿ ಎಡ್ ಬಿಡೋದು? ನಾನ್ ಗಂಡ್ಸು ಬ್ರೋ, ಖಂಡಿತ ಬಂದೇ ಬರುತ್ತೆ. ಎಲ್ಲ ಹುಡುಗಿರ್ಗೂ ತಾವ್ ಪ್ರೀತಿಸೋ ಹುಡ್ಗ ಅಥವಾ ಮದ್ವೆ ಆಗೋ ಹುಡ್ಗ ತುಂಬಾನೇ ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಆಸೆ ಇರುತ್ತೆ. ನೀವು ನಿಮ್ ಲೈಫಲ್ಲಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದೀರಾ, ಹೇಗೆಲ್ಲ ರೊಮ್ಯಾಂಟಿಕ್ ಆಗಿದ್ದೀರಾ ಹೇಳಿ. ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ನಾನು. ಹೇಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಗೊತ್ತಾಗತ್ತೆ ನಿಮ್ಗೆ. ಹೆಂಗೆ ಹೇಳಿ ನಾನು? ಈಗ ಮುಂದಿನ ಪ್ರಶ್ನೆ. ರಮೋಲಾಗ ಫ್ಯಾಮಿಲಿ ಬಿಟ್ರೆ ನೆಕ್ಸ್ಟ್ ವಾಟ್ ಶಿ ಲವ್ಸ್ ಇಟ್ ಡಾನ್ಸ್. ಅವಳ ಖುಷಿಗೋಸ್ಕರ ವಿಲ್ ಯು ಅಲೌ ಹರ್ ಟು ಡಾನ್ಸ್? ಖಂಡಿತ, ನಾನು ಯಾವ್ದಕ್ಕೂ ಸ್ಟಾಪ್ ಮಾಡಲ್ಲ, ಅವ್ರಿಗೆ ಯಾವ್ದು ಬೇಡ ಅಂತ ಹೇಳಲ್ಲ, ಎಲ್ಲದನ್ನು ಅಲೌ ಮಾಡ್ತೀನಿ ನಾನು. ನಿಮಗೆ ಡಾನ್ಸ್ ಬರುತ್ತಾ? ಖಂಡಿತ ಮಾಡ್ತೀನಿ. ಬರ್ಲಿ ಮ್ಯೂಸಿಕ್. ಒಟ್ನಲ್ಲಿ ನನಗೆ ಅನ್ಸೋದು ಎಲ್ಲ ಹೆಣ್ಮಕ್ಳು ನೀವು ಗಂಡನ ಹುಡುಕ್ತಾ ಇದ್ದೀರಾ, ಕೆಲಸ ಮಾಡೋ ಕೆಲಸಗಾರನ ಹುಡುಕ್ತೀರಾ ಗೊತ್ತಾಗ್ತಿಲ್ಲ ನನಗೆ. ಹೇಳ್ದಂಗೆಲ್ಲ ಇವನು ಕೂಡ ಹೇಳ್ದಂಗೆಲ್ಲ ಮಾಡ್ತೀನಿ, ಅವಳು ಏನು ಮಾಡಿದ್ರು ಓಕೆ ಅಂತೀನಿ. ಅದಂಗ ಆ ಥರ ಹೆಂಗ ಗಂಡ್ಸಿರಕ್ಕಾಗುತ್ತೆ? ಬೀಯಿಂಗ್ ಜೆಂಟಲ್ಮನ್ ಮ್ಯಾಮ್. ಏನ್ ಜೆಂಟಲ್ಮೆನ್? ಪೂಕಿ ವರ್ಷನ್ ಆಫ್ ಗೈಸ್. ನೀನ್ ಸುಮ್ಮನೆ ಕೂತ್ಕೊಂಡು ಯಾವ್ದು ಪೂಕಿ? ಅದು ಯಾವ್ದು ಪೂಕಿ ವರ್ಷನ್ ತಂದ್ಬಿಟ್ಲಿ ಅವಳು ಇವಾಗ. ಸರ್ ಪೂಕಿ ವರ್ಷನ್ ಅಂದ್ರೆ ಎಲ್ಲ ಹುಡುಗಿರ್ಗೂ ಸಾಕಮ್ಮ, ಅದೇ ತರ ಅಯ್ಯಮ್ಮ, ಇಷ್ಟ. ನಿನ್ ಪೂಕಿ ವರ್ಷನೇ ಬೇಡ, ನಾವ್ ಇರೋ ವರ್ಷನೇ ಸಾಕೀಗ ನಮ್ಗೆ. ನಿನ್ನ ವರ್ಷಕ್ಕೆ ಬರೋದಿಲ್ಲ ನಾವು. ಇವಳನ್ನ ಕಳಿಸ್ರ, ಅವಳನ್ನ ಇವಳು ಇಲ್ದಿರೋ ವರ್ಷ ಮಾಡಕ್ ಬಿಡ್ತಾಳೆ ನಮ್ಮನ್ನ. ಸರ್ ಬೀಯಿಂಗ್ ಜೆಂಟಲ್ಮನ್ ಸರ್. ಅದು ಜೆಂಟಲ್ ಮ್ಯಾನ್ ಅಂತ ಹೇಳದೇನು? ಪೂಕಿ ಜೆಂಟಲ್ ಮ್ಯಾನ್, ಜೆಂಟಲ್ ಮ್ಯಾನ್ ಅಂತ ಎಲ್ಲ ಹೇಳ್ಕೊಂಡು ನೀನು. ಹೇಳದ್ನಲ್ಲ ಎಲ್ಲ ಈಗ ಮಾಡ್ತೀನಿ. ಅವನೇನು ಪೂಕಿ ಜೆಂಟಲ್ ಮ್ಯಾನ್ ಅವನು? ಹಿ ಇಸ್ ಅ ಪೂಕಿ ವರ್ಷನ್ ಆಫ್ ಈಗ ಮ್ಯಾನ್. ನಾವೇನು ನೀನು ಅದಕ್ಕೇನು ಬೇರೆ ಇದ್ದಂಗಿದೆ. ನೀನ್ ಆಗೋದು ನೋಡಿದ್ರೆ ಡೇಂಜರಸ್ ಆಗಿದೆ, ಬೇಡ. ನೀವು ಕ್ರೇಜಿ ವರ್ಷನ್ ಆಫ್ ಜೆಂಟಲ್ಮನ್ ಸರ್. ಇವನ್ ಬೇರೆ ಎಲ್ಲದಕ್ಕೂ ತಲೆ ಹೇಳ್ತಾನೆ. ಗಲ್ಲಿ ಹುಡುಗ ಬೆಲ್ಲಿ ಹುಡುಗ ಆಗೋಗ್ಬಿಟ್ಟ ಈಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.